ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬಸವ ಕಲ್ಯಾಣ ಮತಕ್ಷೇತ್ರದ ಬಿಜೆಪಿ ಶಾಸಕ ಶರಣು ಸಲ್ಗರ್ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನವಾಗುವಂತಹ ಸಾಧ್ಯತೆ ಇದೆ. ಕೋರ್ಟ್ ಆದೇಶದ ಹಿನ್ನೆಲೆ ಶಾಸಕ ಶರಣು ಸಲ್ಗರ್ ಅನ್ನ ಬಂಧಿಸಲು ಇದೀಗ ಪೊಲೀಸರು ಮುಂದಾಗಿದ್ದು, ಪೊಲೀಸ್ ಜೀಪ್ ಸಮೇತ ಶಾಸಕರ ನಿವಾಸಕ್ಕೆ ಸಿಪಿಐ ಅಲಿ ಸಾಬ್, ಪಿಎಸ್ಐ ಚಂದ್ರಶೇಖರ್ ಭೇಟಿ ನೀಡಿರುವಂತದ್ದು. ಮನೆಯಲ್ಲಿ ಶಾಸಕರು ಇಲ್ಲದ ಕಾರಣ ವಾಪಸ್ ತೆರಳಿದ್ದಾರೆ ಪೊಲೀಸರು. ಇನ್ನು ಕೋರ್ಟ್ ವಿಚಾರಣೆಗೆ ಗೈರಾದ ಹಿನ್ನೆಲೆ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಬೆಂಗಳೂರಿನ 42ನೇ ACJM ಕೋರ್ಟ್ ಇಂದ ವಾರೆಂಟ್ ಜಾರಿಯಾಗಿರುವಂತದ್ದು. ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ ಶಾಸಕರನ್ನ ಬಂಧಿಸಲು ಮನೆಗೆ ಪೊಲೀಸರು ಆಗಮಿಸಿರುವಂತದ್ದು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಸಾರ್ವಜನಿಕ ಆಸ್ಪತ್ರೆಯ ಅತಿ ದೊಡ್ಡ ನೀರಿನ ಟ್ಯಾಂಕರ್ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದು, ಇಲ್ಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. 30 ವರ್ಷಗಳಿಂದ ಹಳೆಯದಾದ ಈ ನೀರಿನ ಟ್ಯಾಂಕ್ ಈ ಇಡೀ ಆಸ್ಪತ್ರೆಗೆ ನೀರನ್ನ ಪೂರೈಸುತ್ತದೆ. ಆದರೆ ಸಂಪೂರ್ಣ ಶಿಥಿಲಾವಸ್ಥೆಗೊಂಡಿದ್ದು ಜನರು ಆತಂಕದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ಯಾಂಕರ್ ಹಳೆಯದಾದ ಪರಿಣಾಮ ಕಾಂಕ್ರೀಟ್ ಹಾಗೂ ರಾಡುಗಳು ಹೊರಗೆ ಬಂದಿವೆ. ಸಾರ್ವಜನಿಕ ಆಸ್ಪತ್ರೆಯ ಹಿಂಬದಿಯಲ್ಲಿರುವ ನೀರಿನ ಟ್ಯಾಂಕ್ನಿಂದ ಆಸ್ಪತ್ರೆಯ ಸುತ್ತಮುತ್ತ ಓಡಾಡುವ ಜನರಿಗೆ ಅಪಾಯ ಕಟ್ಟಿಟ್ಟ ಬುದ್ಧಿಯಾಗಿದೆ. ಈ ನೀರಿನ ಟ್ಯಾಂಕರ್ ಡೆಮೋಲಿಷ್ ಮಾಡಬೇಕೆಂದು ವರ್ಷಗಳ ಹಿಂದೆ ಲೋಕಾಯುಕ್ತರು ಸೇರಿ ಮೇಲಧಿಕಾರಿಗಳು ಆಗ್ರಹ ಮಾಡಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಚಿಂತೆ ಮಾಡುತ್ತಿಲ್ಲ. ಇದೀಗ ಮಳೆಗಾಲ ಸಂಭವಿಸುತ್ತಿದ್ದು, ನಿರಂತರ ಮಳೆ ಸುರಿದರೆ ಟ್ಯಾಂಕ್ ಕುಸಿದು ಬೀಳುವಂತಹ ಸಂಭವ ಇದೆ. ಇದರಿಂದ ದೊಡ್ಡ ಅನಾಹುತಗಳು ಆಗಬಹುದು. ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡು ನೀರಿನ ಟ್ಯಾಂಕರ್ ಅನ್ನ ಡೆಮೋಲಿಷ್ ಮಾಡಿ ನೂತನ ನೀರಿನ ಟ್ಯಾಂಕರ್ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತಾರೆ. ಕಾದು ನೋಡಬೇಕಾಗಿದೆ. ನಡುರಾತ್ರಿಯಲ್ಲಿಯೇ ವೈನ್ಸ್ ಅಂಗಡಿಗೆ ನುಗ್ಗಿದ ಖತರ್ನಾಕ್ ಕಳ್ಳನೋರ್ವ ವೈನ್ಸ್ ಅಂಗಡಿಯ ಮೇಲಿಂದ ಜಿಗಿದು ಅಂಗಡಿ ಒಳಗೆ ನುಗ್ಗಿ ಆತನ ಕೈಚಳಕವನ್ನ ಮೆರೆದಿದ್ದಾನೆ. ಬೀದರ್ ನಗರದ ಬಸವೇಶ್ವರ ವೃತ್ತದ ಬಳಿ ಇರುವಂತಹ ರಾಯಲ್ ಟಾನಿಕ್ ವೈನ್ಸ್ ನಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಕಳ್ಳನ ಚಲನವಲನ ಎಲ್ಲವೂ ಕೂಡ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾತ್ರಿ 1 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. 1 ಗಂಟೆಗೂ ಹೆಚ್ಚು ಸಮಯ ವೈನ್ ಸ್ಟೋರ್ ನಲ್ಲಿ ಇದೇ ಕಳ್ಳ ಇದ್ದದಂತಹ ವಿಡಿಯೋಗಳು ಇದೀಗ ಬಿಡುಗಡೆ ಆಗಿವೆ. ಮದ್ಯದ ಬಾಟಲಿಗಳು ಹಾಗೂ ಹಣ ಕದ್ದಿರುವ ಶಂಕೆ ಉಂಟಾಗಿದ್ದು, ಬೆಳಗ್ಗೆ ಅಂಗಡಿ ತೆರೆಯಲು ಬಂದ ಸಮಯದಲ್ಲಿ ಕಳ್ಳನ ಈ ಒಂದು ಕೈಚಳಕ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಬೀದರ್ನ ಮಾರ್ಕೆಟ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೀದರ್ನ ಮಾರ್ಕೆಟ್ ಠಾಣೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಗೌರವ ಸಲ್ಲಿಸಿದ ಔರಾದ್ ಮತಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ SSLC ಹಾಗೂ PUC ಪರೀಕ್ಷೆಗಳಲ್ಲಿ ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿದರು. ಔರಾದ್ ಪಟ್ಟಣದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ SSLC ಹಾಗೂ PUC ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಟಾಪರ್ಗಳಿಗೆ ನಗದು ಬಹುಮಾನ ವಿತರಿಸಿದ ಶಾಸಕರು 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉಡುಗೊರೆ ಮತ್ತು ಸಸ್ಯಗಳನ್ನು ನೀಡಿ ಅಭಿನಂದಿಸಿದರು. ಇನ್ನು ವಿದ್ಯಾರ್ಥಿಗಳ ಸಾಧನೆಗೆ ಕಾರಣರಾದ ಪಾಲಕರು, ಶಿಕ್ಷಕರು ಎಲ್ಲರನ್ನ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರಭು ಚವ್ಹಾಣ್ ವಿದ್ಯಾರ್ಥಿಗಳು ಶಿಕ್ಷಣ ಜೊತೆಗೆ ಉತ್ತಮ ಸಂಸ್ಕಾರ, ಶಿಸ್ತು ಮತ್ತು ಸಮಾಜಮುಖಿ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಕ್ಷೇತ್ರದ ಮಕ್ಕಳು ಉನ್ನತ ಅಧಿಕಾರಿಗಳಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬುದು ತಮ್ಮ ಕನಸಾಗಿದೆ ಅಂತ ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರಂಭದ ಹಿನ್ನೆಲೆ ಜಿಲ್ಲಾ ಕೃಷಿ ಇಲಾಖೆಯು ರೈತರಿಗಾಗಿ ಭರ್ಜರಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕಳಪೆ ಹಾಗೂ ನಕಲಿ ಬಿತ್ತನೆ ಬೀಜ ಮತ್ತು ಗೊಬ್ಬರ ಸರಬರಾಜಿಗೆ ಸಂಪೂರ್ಣ ಬ್ರೇಕ್ ಹಾಕಲು ಕೃಷಿ ಇಲಾಖೆ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಕಟ್ಟುನಿಟ್ಟಿನ ಜಂಟಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದೆ. ಜಿಲ್ಲೆಯಲ್ಲಿ ಒಟ್ಟು 30 ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಈಗಾಗಲೇ ಮೇ 28ರಿಂದಲೇ ಅಧಿಕೃತವಾಗಿ ಬೀಜ ವಿತರಣೆ ಕಾರ್ಯ ಪ್ರಗತಿಯಲ್ಲಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ದೇವಿಕಾ ಅವರು, ಈ ಬಾರಿ ಜಿಲ್ಲೆಯಲ್ಲಿ ಒಟ್ಟು 4.12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಬೃಹತ್ ಗುರಿ ಹೊಂದಲಾಗಿದ್ದು, ಅದರಲ್ಲಿ 1 ಲಕ್ಷ
ಕ್ವಿಂಟಾಲ್ನಷ್ಟು ಸೋಯಾಬೀನ್ ಸೇರಿದೆ. ಸದ್ಯ ಇಲಾಖೆ ಬಳಿ 1.4 ಲಕ್ಷ ಕ್ವಿಂಟಾಲ್ ಸೋಯಾ, ತೊಗರಿ ಮತ್ತು ಹೆಸರು ಬಿತ್ತನೆ ಬೀಜ ಹಾಗೂ 43,000 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಯಾವುದೇ ಕೊರತೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ರೈತರು ಆತಂಕಕ್ಕೆ ಒಳಗಾಗದೆ 60ರಿಂದ 70 ಎಂಎಂನಷ್ಟು ಉತ್ತಮ ಮಳೆ ಬಂದಾಗ ಮಾತ್ರ ಬಿತ್ತನೆ ಕಾರ್ಯ ಆರಂಭಿಸಬೇಕು ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಬೀದರ್ ಜಿಲ್ಲೆ ಮುಂಗಾರು ಹಂಗಾಮಿನ ಒಂದು ವರದಿಯನ್ನು ಹೇಳಬೇಕಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಈ ವರ್ಷದ ಮುಂಗಾರು ಹಂಗಾಮಿಗೆ 4,12,000 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಿದ್ದೇವೆ. ಅದರಲ್ಲಿ 2,22,000 ಸೋಯಾಬೀನ್ ಏರಿಯಾ ಬರುತ್ತೆ. ಹಾಗೆ ತೊಗರಿ 1,30,30,000 ಹೆಕ್ಟೇರ್ ಪ್ರದೇಶದಲ್ಲಿ ಬರುತ್ತೆ. 23,000 ಹೆಕ್ಟೇರ್ ಪ್ರದೇಶ ಹೆಸರು, ಉದ್ದು 15,000 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಲಾಗಿದೆ. ಇದಕ್ಕೆ ಬೇಕಾಗುವಂಥ ಬಿತ್ತನೆ ಬೀಜ ನಮ್ಮಲ್ಲಿ 1,04,000 ಕ್ವಿಂಟಾಲಷ್ಟು ಬಿತ್ತನೆ ಬೀಜ ನಮಗೆ ಈಗ ಆಲ್ರೆಡಿ ಸಪ್ಲೈ ಆಗಿದೆ. ಅದರಲ್ಲಿ 1,03,000 ಕ್ವಿಂಟಾಲಷ್ಟು ಸೋಯಾಬೀನ್ ಸೀಡ್ಸನ್ನೇ ನಾವು ನಮ್ಮ 30 ರೈತ ಸಂಪರ್ಕ ಕೇಂದ್ರ ಹಾಗೆ ಅಡಿಷ್ನಲ್ 127 ಸೇಲ್ ಪಾಯಿಂಟ್ಗಳಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ. ನಾವು ಈ ಕಳೆದ ತಿಂಗಳ 28ನೇ ತಾರೀಕಿನಿಂದ ಬೀಜ ವಿತರಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಆಲ್ರೆಡಿ 50,000 ಕ್ವಿಂಟಾಲಷ್ಟು ಬಿತ್ತನೆ ಬೀಜನ ವಿತರಣೆ. ಸಂಸ್ಥಾನಗಳೇ ಅಳಿದು ಹೋಗುತ್ತವೆ, ಆದರೆ ಜೀವಿತಾವಧಿಯಲ್ಲಿ ಯಾರೇ ಉತ್ತಮ ಕಾರ್ಯ ಮಾಡಿದರೂ ಅದು ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಹೀಗಾಗಿ ಸಾರ್ವಜನಿಕ ಜೀವನದಲ್ಲಿರುವವರು ಸಮಾಜದ ಒಳಿತಿಗಾಗಿ, ದುರ್ಬಲರ ಸಬಲೀಕರಣಕ್ಕಾಗಿ ಶ್ರಮಿಸಬೇಕು ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯಲ್ಲಿಂದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳ ಕಾಲ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವನಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ 153 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲು ಸಂಪುಟ ಸಮ್ಮತಿ ಪಡೆದು ಟೆಂಡರ್ ಪ್ರಕ್ರಿಯೆ ಆರಂಭಿಸಿದ ತೃಪ್ತಿ ನಮಗಿದೆ ಎಂದರು. ಇನ್ನು ಪ್ರಕೃತಿ ಪರಿಸರ ಸಂರಕ್ಷಣೆ, ಒತ್ತುವರಿ ತೆರವು, ಹಸಿರು ಹೊದಿಕೆ ಹೆಚ್ಚಳ, ವನ್ಯಜೀವಿ ಧಾಮಗಳ ಘೋಷಣೆ, ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳ ಜೊತೆಗೆ ಬೆಂಗಳೂರಿಗೆ ಅತ್ಯವಶ್ಯಕವಾಗಿ ಅಗತ್ಯವಿರುವ ಶ್ವಾಸತಾಣ ಸಂರಕ್ಷಣೆಗೆ ಕ್ರಮ ಕೈಗೊಂಡಿದ್ದಾಗಿ ಅವರು ಹೇಳಿದರು. ಬೆಂಗಳೂರು ಉತ್ತರ ತಾಲೂಕಿನಲ್ಲಿ 5,678 ಎಕರೆ ರಿಯಲ್ ಎಸ್ಟೇಟ್ ಪಾಲಾಗದಂತೆ ಅದನ್ನು ಗ್ರೇಟರ್ ಹೆಸರು ಘಟ್ಟ ಸುರಕ್ಷಿತ ಹುಲ್ಲುಗಾವಲು ಎಂದು ಘೋಷಿಸಿ ಪಕ್ಷಿಗಳ ಸಂತಾನೋತ್ಪತ್ತಿಯ ತಾಣವಾಗಿ ಸಂರಕ್ಷಿಸಿದ್ದಾಗಿ ಅವರು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಬಹುಜನ ಸಮಾಜ ಪಕ್ಷ ಅಂದರೆ ಬಿಎಸ್ಪಿಯ ಜಿಲ್ಲಾ ಸಂಯೋಜಕ ರಾಜ್ಕುಮಾರ್ ಮೂಲ್ಭಾರತಿ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ಮಾರ್ಚ್ 14 ಮತ್ತು 15ರಂದು ಅತ್ಯಂತ ಅದ್ದೂರಿಯಾಗಿ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಣಾ ಸಂಕಿರಣವು ಇಲಾಖೆ ಅಧಿಕಾರಿಗಳ ಸಮರ್ಪಕ ಮೇಲ್ವಿಚಾರಣೆಯ ಕೊರತೆಯಿಂದಾಗಿ ದಿಢೀರ್ ಅಂತ ರದ್ದಾಗಿತ್ತು. ಈ ಘಟನೆ ನಡೆದು ಇಂದಿಗೆ ಬರೋಬ್ಬರಿ 2 ತಿಂಗಳು ಕಳೆದರೂ ಕೂಡ ಈವರೆಗೆ ಕಾರ್ಯಕ್ರಮವನ್ನು ಮರು ಆಯೋಜಿಸುವ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಯಾವುದೇ ರೀತಿಯ ಮುತುವರ್ಜಿ ಅಥವಾ ಆಸಕ್ತಿ ವಹಿಸುತ್ತಿಲ್ಲ. ಬಾಬಾ ಸಾಹೇಬ್ ಅವರ ಉನ್ನತ ವಿಚಾರಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಲು ಸರ್ಕಾರವೇ ವಿಶೇಷ ಅನುದಾನ ನೀಡಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದರಿಂದ ಬೇಜವಾಬ್ದಾರಿ ತೋರಿದ ಉಪನಿರ್ದೇಶಕರನ್ನು ತಕ್ಷಣವೇ ಜಾರಿಗೆ ಬರುವಂತೆ ಅಮಾನತುಗೊಳಿಸಬೇಕು ಮತ್ತು ಸರ್ಕಾರ ಬಿಡುಗಡೆ ಮಾಡಿರುವ ಹಣದಲ್ಲಿ ಆದಷ್ಟು ಬೇಗ ಅತ್ಯಂತ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸಬೇಕೆಂದು ರಾಜ್ಕುಮಾರ್ ಮೂಲ್ಭಾರತಿ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಏನಾಗಿದೆ ಸರ್, ಸರ್ಕಾರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಕುರಿತು ಅಂದರೆ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಬೀದರ್ದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದರು ಸರ್. ತರಾತುರಿಯಾಗಿ ಯಾರಿಗೆ ಹೋರಾಟಗಾರಿಗೆ ಗಮನಕ್ಕೆ ಇಲ್ದೇ 14, 15 ಏಪ್ರಿಲ್ 5 ಮಾರ್ಚ್ ಸರ್ ನಿರ್ಧಾರ ಮಾಡಿದ್ರು ಸರ್. ಸಡನ್ಲಿ ನಿರ್ಧಾರ ಮಾಡಿದ್ರು ಸರ್. ಅದು ಏನಾದರೂ ಯಾವುದೂ ಕಾರ್ಯಕ್ರಮನ ದೊಡ್ಡ ಮಟ್ಟ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅಂತಾರಾಷ್ಟ್ರೀಯ ಅಂತಂದಾಗ ಎಲ್ಲ ಬೇರೆ ಬೇರೆ ಭಾಗದ ಲೀಡರ್ಸ್ಗಳಿಗೆ, ವಿಚಾರವಾದಿಗಳಿಗೆ, ಬುದ್ಧಿಜೀವಿಗಳಿಗೆ ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಮಾತಾಡೋಂಥ ಆ ಹೋರಾಟಗಾರನ ಕರೆಸಬೇಕಾಗಿತ್ತು. ಅವಾಗ ಏನಾಗಿದೆ ಸರ್, ಇವರು ತರಾತುರದಲ್ಲಿ ನಮ್ದು ಯಾರು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಅಥವಾ ಜಿಲ್ಲಾಧಿಕಾರಿಗಳು ಭೀ ಅಂತ ಹೇಳಬೇಕಾಗ್ತದೆ ನಾವು. ಯಾಕಂತಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮ ಅದ ಅಂದಾಗ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಹೊಣೆ ಹೊತ್ತಬೇಕಾಗ್ತದೆ. ಇವರು ತರಾತುರದಲ್ಲಿ ಡೇಟನ್ನು ನಿಗದಿ ಮಾಡಿಬಿಟ್ರು. ಯಾರಿಗೂ ಕೂಡ ನಮ್ಮ ಹೋರಾಟಗಾರರು, ಜಿಲ್ಲೆ ಹೋರಾಟಗಾರರು ಕೂಡ ಏನದ ಅಂತಂದ್ರೆ ಇನ್ವಿಟೇಷನ್ ಕಾರ್ಡನ್ನು ತಲುಪ್ಲಕ್ಕೆ ನಾಳೆ ಕಾರ್ಯಕ್ರಮ ಇದೆ ತಲುಪ್ತಾ ಹಿಂಗೆಲ್ಲ ಇದ್ದಾಗ ನಾವೇನು ಮಾಡಿದ್ವಿ ಸರ್, ಇದು ತಪ್ಪಿದೆ, ಅಧಿಕಾರಿಗಳು ಯಾಕೆ ಈ ಥರ ಮಾಡ್ತಾಯಿದ್ದಾರಪ್ಪ, ನಮ್ಮ ಜಿಲ್ಲೆಯನ್ನು ಬೀದರ್ ಜಿಲ್ಲೆಯನ್ನು ಹೆಸರನ್ನು ಕಳಂಕ ಥರ ಅಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೋ ಅಂತೆಲ್ಲ ಭೀ ನಮ್ಗೆ ಅನುಮಾನ ಹುಡ್ತು ಸರ್. ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೆಲವು ಹೋರಾಟಗಾರೆಲ್ಲ ಸಡನ್ಲಿ ಮಾಡಿ ಮನವಿ ಎಲ್ಲ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಸಡನ್ಲಿ ಏನದ ಸರ್, ನಾಳೆ ನಾಡ್ದೆ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮನ ಮುಂದೂಡಲಾಗಿದೆ ಅಂತೇಳಿ ಮಾಹಿತಿ ಬಂತು.
ಬೆಂಗಳೂರಿನಲ್ಲಿ ನೂತನ ಸಚಿವ ಸ್ಥಾನಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿರುವ ಬೆನ್ನಲ್ಲೇ ಬೀದರ್ ಜಿಲ್ಲೆಯಲ್ಲೂ ಕೂಡ ಇದರ ಬಿಸಿ ಜೋರಾಗಿ ತಟ್ಟಿದೆ. ಈ ಕುರಿತು ಬೀದರ್ನಲ್ಲಿ ತೀವ್ರ ಬೇಸರ ವ್ಯಕ್ತಪಡಿಸಿರುವಂತಹ ರೆಡ್ಡಿ ಸಮಾಜದ ಪ್ರಮುಖ ಮುಖಂಡ ಗುಂಡು ರೆಡ್ಡಿ ಅವರು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ, ಅವರು ಎಲ್ಲ ಸಮುದಾಯದೊಂದಿಗೆ ಅತ್ಯಂತ ಉತ್ತಮ ಬಾಂಧವ್ಯ ಹೊಂದಿರುವ ಮುತ್ಸದಿ ನಾಯಕರಾಗಿದ್ದಾರೆ. ಕಳೆದ ಬಾರಿ ತಮಗೆ ನೀಡಿದ ಪ್ರಮುಖ ಇಲಾಖೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ಅವರ ಕಾರ್ಯವೈಖರಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಂತ ಹಿರಿಯ ನಾಯಕರನ್ನ ಹಾಗೂ KH ಮುನಿಯಪ್ಪ ಅವರಂತ ಧೀಮಂತರನ್ನ ಕಾಂಗ್ರೆಸ್ ಪಕ್ಷ ಗೌರವಯುತವಾಗಿ ನಡೆಸಿಕೊಳ್ಳಬೇಕು. ಒಂದ್ ವೇಳೆ ಹೈಕಮಾಂಡ್ ಇವರನ್ನ ನಿರ್ಲಕ್ಷ್ಯ ಮಾಡಿ ಸತಾಯಿಸಿದ್ರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇಡೀ ರೆಡ್ಡಿ ಸಮಾಜ ಒಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡಲಿದೆ ಎಂದು ಗುಂಡು ರೆಡ್ಡಿ ಅವರು ತಮ್ಮ ಆಕ್ರೋಶಭರಿತ ಬೈಟ್ನಲ್ಲಿ ಖಡಕ್ ಆಗಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ಮಕ್ಕಳ ಪೋಷಣೆಗೋಸ್ಕರ ಪೋಷಕತ್ವ ಅಂದರೆ ಫಾಸ್ಟರ್ ಕೇರ್ ಯೋಜನೆಯಡಿಯಲ್ಲಿ ಅರ್ಹ ಕುಟುಂಬವನ್ನು ಗುರುತಿಸಲು ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಬಾಲ ನ್ಯಾಯ ಅಂದರೆ ಮಕ್ಕಳ ರಕ್ಷಣೆ ಮತ್ತು ಪೋಷಣೆ ಕಾಯ್ದೆ 2015 ಸೆಕ್ಷನ್ 44 ಅನ್ವಯ ಪೋಷಕತ್ವ ಯೋಜನೆಯಡಿಯಲ್ಲಿ ವಿವಿಧ ಸಂಕಷ್ಟದಲ್ಲಿರುವ ಮಕ್ಕಳಿಗೆ ತಾತ್ಕಾಲಿಕವಾಗಿ ಕುಟುಂಬದ ವಾತಾವರಣವನ್ನು ಕಲ್ಪಿಸಿ ರಕ್ಷಣೆ ಮತ್ತು ಪೋಷಣೆ ಮಾಡಲು ಅರ್ಹ ಕುಟುಂಬವನ್ನು ಗುರುತಿಸಬೇಕಾಗಿರುವುದರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದ ಮೇರೆಗೆ ಮಕ್ಕಳನ್ನ 1 ವರ್ಷದ ಅವಧಿಗೆ ಮೀರದಂತೆ ಮಗುವನ್ನ ಪೋಷಕತ್ವ ಯೋಜನೆಯಡಿಯಲ್ಲಿ ನಿಯೋಜನೆ ಮಾಡಬಹುದಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿಯು ಮಗುವನ್ನ 18 ವರ್ಷ ಒಳಗಿರಬೇಕು ಮತ್ತು ಪೋಷಕತ್ವವನ್ನು ಮುಂದುವರಿಸಲು ಅವಕಾಶ ಕಲ್ಪಿಸುತ್ತದೆ. ಪ್ರತಿಯೊಂದು ಮಗುವಿಗೆ ಕುಟುಂಬದ ವಾತಾವರಣದಲ್ಲಿ ಬೆಳೆಯುವ ಹಕ್ಕಿರುತ್ತದೆ. ಆದರೆ ಕಾರಣಾಂತರಗಳಿಂದ ಏಕಪೋಷಕ, ಅನಾಥ ಅಥವಾ ಕುಟುಂಬದ ಪೋಷಣೆಯಿಂದ ವಂಚಿತರಾದ ಮಕ್ಕಳು ಎಂಬಿತ್ಯಾದಿ ಸಂಕಷ್ಟದಲ್ಲಿರುವ ಮಕ್ಕಳನ್ನ ಸರ್ಕಾರಿ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸುತ್ತಿರುವ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ದಾಖಲು ಮಾಡುವ ಅನಿವಾರ್ಯತೆ ಉಂಟಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಮಗುವಿನ ಸ್ವಂತ ಕುಟುಂಬದಲ್ಲಿ ಇರಿಸಲು ಸಾಧ್ಯವಾಗದಿದ್ದಾಗ ಅಂತಹ ಮಕ್ಕಳಿಗೆ ಪೋಷಕತ್ವ ಯೋಜನೆಯಲ್ಲಿ ಇತರೆ ಕುಟುಂಬದಲ್ಲಿ ಬೆಳೆಯಲು ಮಗುವಿನ ಹಿತದೃಷ್ಟಿಯಿಂದ ಮಕ್ಕಳ ಕಲ್ಯಾಣ ಸಮಿತಿಯು ತೀರ್ಮಾನವನ್ನು ತೆಗೆದುಕೊಳ್ಳುತ್ತದೆ. ಈ ಹಿನ್ನೆಲೆ 6 ರಿಂದ 18 ವರ್ಷದೊಳಗಿರುವಂತಹ ವಿವಿಧ ರೀತಿಯ ಸಂಕಷ್ಟಕ್ಕೊಳಗಾಗಿ ಬೀದರ್ ಜಿಲ್ಲೆಯಲ್ಲಿ ನ್ಯಾಯಬೆಲ್ಲ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾಗಿರುವ ಮಕ್ಕಳ ಪಾಲನಾ ಸಂಸ್ಥೆಯಲ್ಲಿ ದಾಖಲಾಗಿರುವ ಮಕ್ಕಳನ್ನ ಹಾಗೂ ಪಾಲಕರು ತಮ್ಮ ಮಕ್ಕಳನ್ನ ರಕ್ಷಣೆ ಮತ್ತು ಪೋಷಣೆ ಮಾಡಲು ಸಮರ್ಥರಿದ್ದ ಸಂದರ್ಭದಲ್ಲಿ ಮಗುವಿನ ಪುನರ್ವಸತಿಗಾಗಿ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಜಿಲ್ಲಾ ಮಕ್ಕಳ ಕಲ್ಯಾಣ ಘಟಕಕ್ಕೆ ಸಂಪರ್ಕಿಸಿದ್ದಲ್ಲಿ ಇಂತಹ ಮಕ್ಕಳನ್ನು ಸಹ ಪೋಷಕತ್ವದ ಅಡಿಯಲ್ಲಿ ತಾತ್ಕಾಲಿಕವಾಗಿ ಪಾಲನೆ ಮತ್ತು ಪೋಷಣೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಇಂತಹ ಮಕ್ಕಳನ್ನ ಪೋಷಕತ್ವ ಯೋಜನೆಯಡಿಯಲ್ಲಿ ನೋಡಿಕೊಳ್ಳಲು ಆಸಕ್ತಿ ಇರುವ ಪೋಷಕರು ಅರ್ಜಿಯನ್ನು ಸಲ್ಲಿಸಲು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮೈಲೂರು ಬೀದರ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ತಿಳಿಸಿದ್ದಾರೆ. ಇವಾಗಿದು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.